Hello friends, welcome to my channel Shri World of Fashion. ನಾನು ನಿಮ್ಮ ಫ್ರೆಂಡು ಪ್ರಿಯಾ. ಇವತ್ತಿನ ಕ್ಲಾಸಲ್ಲಿ ನಾವು ಫ್ಯಾಬ್ರಿಕ್ ವಿಡ್ತ್, ಫ್ಯಾಬ್ರಿಕ್ನ ಅಗಲ ಅಂದರೆ ಏನು, ಯಾವ್ಯಾವ ಸ್ಟ್ಯಾಂಡರ್ಡ್ ವಿಡ್ತ್ ಆಫ್ ಫ್ಯಾಬ್ರಿಕ್ನ ನಾವು ಕಾಮನ್ನಾಗಿ ಎಲ್ಲರೂ ಯೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಓಕೆನಾ? ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇಲ್ಲಿ ನೋಡಿ ಫ್ರೆಂಡ್ಸ್, ನನ್ನ ಹತ್ರ ಕೆಲವೊಂದು ಫ್ಯಾಬ್ರಿಕ್ಸ್ಗಳಿದೆ. ಸೊ ಯಾವ್ಯಾವ ಫ್ಯಾಬ್ರಿಕ್ಸಲ್ಲಿ ಕೆಲವೊಂದು ಬಟ್ಟೆ ಇದೆ, ಆಯಿತಾ? ಸೊ ಯಾವ್ಯಾವ ಫ್ಯಾಬ್ರಿಕ್ನಲ್ಲಿ ಎಷ್ಟೆಷ್ಟು ವಿಡ್ತಿದೆ, ಯಾಕೆ ಅದು ಬೇರೆ ಬೇರೆ ಅಗಲ ಇರುತ್ತೆ. ವಿಡ್ತ್ ಅಂತ ಹೇಳಿದ್ರೆ ಅಗಲ ಅಂಥೇಳಿ, ಬಟ್ಟೆ ಅಗಲ. ಸೊ ಬಟ್ಟೆ ಅಗಲ ಹೇಗೆ ನೋಡೋದು ಆ್ಯಂಡ್ ಬಟ್ಟೆಯ ಉದ್ದ ಹೇಗೆ ನಾವು ಮೆಷರ್ ಮಾಡೋದು, ಅಳತೆ ತೊಗೊಳ್ಳೋದು ಹೇಗೆ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಒಂದೊಂದೇ ಫ್ಯಾಬ್ರಿಕ್ನ ನಾನು ಚೆಕ್ ಮಾಡಿ ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆನಾ? ಯಾವುದು ಸ್ಟ್ಯಾಂಡರ್ಡ್ ಅಳತೆ ರೆಗ್ಯುಲರಾಗಿ ನಾವುಗಳು ಯೂಸ್ ಮಾಡೋದು ಅನ್ನೋದು ಕೂಡ ನಾನು ಇದರಲ್ಲಿ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್, ಈ ಫ್ಯಾಬ್ರಿಕ್ನ ನಾವು ಕ್ವೀನಿ ಮೆಟೀರಿಯಲ್ ಅಂತ ಹೇಳ್ತೀವಿ. ಕಾಣಿಸ್ತಿದೆ ಅಲ್ಲ ನೋಡಿ, ಇಲ್ಲಿ 2x2 ಕ್ವೀನಿ ಅಂತ ಕೇಳಿರ್ಬೋದು ನೀವು. ಸೊ ಇದು ಕಾಮನಾಗಿ ಲೇಡೀಸ್ ಬ್ಲೌಸ್ ಮೆಟೀರಿಯಲ್ ಆಗಿ ಯೂಸ್ ಮಾಡುವಂಥ ಫ್ಯಾಬ್ರಿಕ್ಕು. ದ ಸ್ಟ್ಯಾಂಡರ್ಡ್ ಒನ್, ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಅಂತ 2x2 ಕ್ವೀನಿ ಅಂದರೆ ಎವ್ರಿಬಡಿ ನೋಸ್ ದಟ್ ಕ್ವೀನಿ ಮೆಟೀರಿಯಲ್ ಅಂದರೆ ಇದು. ಸೊ ಇದ್ರದ್ದು ಸ್ಟ್ಯಾಂಡರ್ಡ್ ವಿಡ್ತ್ ಹೇಗಿರುತ್ತೆ, ಎಷ್ಟಿರುತ್ತೆ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಅಗಲ ಅಂದರೆ ಏನು ಅಂದರೆ ಫ್ಯಾಬ್ರಿಕ್ನ ವಿಡ್ತ್ ಅಂದರೆ ಎಲ್ಲಿ ಮೆಷರ್ ಮಾಡ್ತೀವಿ, ಎಲ್ಲಿ ಅಳತೆ ಮಾಡ್ತೀವಿ, ಫ್ಯಾಬ್ರಿಕ್ನ ಉದ್ದ, ಫ್ಯಾಬ್ರಿಕ್ ಲೆಂತ್ ಅಂದರೆ ಹೇಗೆ ಮೆಷರ್ ಮಾಡೋದನ್ನು ತಿಳ್ಕೊಳ್ಳೋಣ. ಐ ಜಸ್ಟ್ ಸ್ಪ್ರೆಡ್ ಇಟ್ ಔಟ್. ಇದನ್ನು ಸ್ಪ್ರೆಡ್ ಮಾಡ್ತೀನಿ. ಐ ಹೋಪ್ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್? ನೋಡಿ ಇಲ್ಲಿ ಈ ಎಡ್ಜು, ಫ್ಯಾಬ್ರಿಕ್ನ ತುದಿ ಅಂತ ಹೇಳ್ತೀವಲ್ಲ, ಅಂಚು ಅಂತ ಹೇಳ್ತೀವಿ. ಹೌದಾ? ಕಾಣಿಸ್ತಿದೆಯಾ? ಇಲ್ಲಿ ನೋಡಿ, ಇದು ಹೇಗಿದೆ, ಫೋಲ್ಡಲ್ಲಿದೆ ಫ್ಯಾಬ್ರಿಕ್ಕು, ಅಂದರೆ ಬಟ್ಟೆನ ಮಡಚಿದೆ. ಇದು ಮಡಚಿರೋದ್ರಿಂದ ನೋಡಿ ಇಲ್ಲಿ ಎರಡೂ ಕಡೆ ತುದಿ ಕಾಣಿಸ್ತಿದೆ. ಫ್ಯಾಬ್ರಿಕ್ನ ಎರಡೂ ತುದಿ ಇಲ್ಲಿದೆ, ಇದೊಂದು ಇದೊಂದು. ಹೌದಾ? ಈ ತುದಿ ಇದೆಯಲ್ಲ, ಸ್ಟಿಫಾಗೆ ವೀವಿಂಗ್ ಆಗಿರುತ್ತೆ ಅದು. ಓಕೆ? ಈ ಸ್ಟಿಫಾಗಿ ವೀವಿಂಗ್ ಆಗಿರುತ್ತಲ್ಲ, ಈ ಪೋರ್ಷನ್ನ ನಾವೇನು ಹೇಳ್ತೀವಿ, ಸೆಲ್ವೇಜ್ ಅಂತ ಹೇಳ್ತೀವಿ. ಸೆಲ್ವೇಜ್, ಅಂಚು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಸೊ ಇದನ್ನೇನು ಹೇಳ್ತೀವಿ ನಾವು, ಸೆಲ್ವೇಜ್ ಅಂತ ಹೇಳ್ತೀವಿ. ಸೊ ದಿಸ್ ಇಂಡಿಕೇಟ್ಸ್, ಇದೇನು ಹೇಳುತ್ತೆ ಅಂದರೆ ಲೆಂತ್ ಆಫ್ ದಿ ಫ್ಯಾಬ್ರಿಕ್. ಫ್ಯಾಬ್ರಿಕ್ನ ಅಳತೆ ಮಾಡೋದಲ್ಲಿ ಹೀಗಲ್ಲ, ಹಿಂಗೆ ಅಗ್ಲದಲ್ಲೇ ಅಲ್ಲ, ಈ ಥರ ಅಲ್ಲ, ಹೀಗೆ ಲೆಂತಲ್ಲಿ, ಸೆಲ್ವೇಜಲ್ಲಿ. ನಾವು ಇವಾಗ 1 ಮೀಟ್ರ್ ಬಟ್ಟೆ ಕೊಡಿ ಅಥವಾ ಒಂದು ಬ್ಲೌಸಿಗೆ ನಾವು 80 ಸೆಂಟಿಮೀಟ್ರ್ ಬಟ್ಟೆ ಕೊಡಿ ಅಂತ ಶಾಪಲ್ಲಿ ಹೋಗಿ ಪರ್ಚೇಸ್ ಮಾಡ್ತೀವಿ. ಹೌದಾ? ಸೊ ಹೇಗೆ ಮೆಷರ್ ಮಾಡ್ತಾರೆ ನೋಡಿದ್ದೀರಾ? ಹೀಗೆ ಇದೆಯಲ್ಲ, ಈ ಸೆಲ್ವೇಜಲ್ಲಿ ನಮಗೆ ಅವರು ನೋಡಿ ಇಲ್ಲಿ ಹೀಗೆ ನಮಗೆ ಎಷ್ಟು ಬೇಕಾಗ್ತದೆ ಅಷ್ಟು ಫ್ಯಾಬ್ರಿಕ್ನ ಮೆಷರ್ ಮಾಡಿ ಕೊಡ್ತಾರೆ. ಇದು ದಿಸ್ ಇಸ್ ಕಾಲ್ಡ್ ದ ಲೆಂತ್ ಆಫ್ ದ ಫ್ಯಾಬ್ರಿಕ್. ಓಕೆ? ಸೊ ಇದನ್ನೇನು ಹೇಳ್ತೀವಿ, ಲೆಂತ್ ಆಫ್ ದ ಫ್ಯಾಬ್ರಿಕ್. ಸೊ ಉದ್ದ, ಬಟ್ಟೆಯ ಉದ್ದನ ಅಳತೆ ಮಾಡೋದು ಈ ಜಾಗದಲ್ಲಿ, ಬಟ್ಟೆಯ ಅಂಚಿನಲ್ಲಿ, ಸೆಲ್ವೇಜ್ ಸೈಡಲ್ಲಿ ಫ್ಯಾಬ್ರಿಕ್ನ ಲೆಂತ್ನ ಮೆಷರ್ ಮಾಡ್ತೀವಿ. ಸೊ ಹಾಗಾದರೆ ವಿಡ್ತ್ ಅಂದರೆ ಯಾವುದು? ಒಂದು ಸೆಲ್ವೇಜ್ನಿಂದ ಇನ್ನೊಂದು, ನೋಡಿ ಇಲ್ಲಿದೆ ಸೆಲ್ವೇಜ್, ಈ ಅಂಚು ಇಲ್ಲಿದೆ, ಇನ್ನೊಂದು ಅಂಚಲ್ಲಿದೆ ಬಟ್ಟೆದು ಈ ಕಡೆ ಇದೆ. ಸೊ ಐ ಆಮ್ ಜಸ್ಟ್ ಓಪನಿಂಗ್ ದ ಫ್ಯಾಬ್ರಿಕ್. ಬಟ್ಟೆನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಇದೊಂದು ಅಂಚು ಆ್ಯಂಡ್ ಈ ಕಡೆ ಒಂದು ಅಂಚಿದೆ, ಸೆಲ್ವೇಜ್ ಇದೆ. ಸೊ ಈ ಎರಡು ಅಂಚಿನ ಮಧ್ಯದಲ್ಲಿ ಏನು ಬರುತ್ತಲ್ಲ ಅದನ್ನು, ಈ ಅಗಲನ, ಇದನ್ನು ನಾವು ಬಟ್ಟೆಯ ಅಗಲ ಅಂತ ಹೇಳ್ತೀವಿ, ವಿಡ್ತ್ ಆಫ್ ದ ಫ್ಯಾಬ್ರಿಕ್. ನೋಡಿ ಇಲ್ಲ, ಇದನ್ನೇನು ಹೇಳ್ತೀವಿ, ದಿಸ್ ಇಸ್ ವಿಡ್ತ್ ಆಫ್ ದ ಫ್ಯಾಬ್ರಿಕ್. ಇದು ಸ್ಟ್ಯಾಂಡರ್ಡ್ ವಿಡ್ತ್ ಆಫ್ ದ ಫ್ಯಾಬ್ರಿಕ್ ಏನಪ್ಪ ಬರುತ್ತೆ ಅಂತ ಹೇಳಿದ್ರೆ, ನಾವು ಕಾಮನ್ನಾಗಿ ಎಲ್ಲರೂ ಕೇಳಿರ್ಬೋದು. ಇನ್ನು ರೆಗ್ಯುಲರ್ ಲ್ಯಾಂಗ್ವೇಜಲ್ಲಿ ಹೇಳೋದು ಹೇಗೆ ಏನು ಅಂತ ಹೇಳಿದ್ರೆ, ಸಿಂಗಲ್ ಪನ್ನ ಅಥವಾ ಡಬಲ್ ಪನ್ನ ಅಂತ ಹೇಳ್ತೀವಿ. ಹೌದಾ? ಇದ್ರ ಬಗ್ಗೆ ಅಂತೂ ಕೇಳಿರ್ತೀರ ಸಾಮಾನ್ಯವಾಗಿ ಎಲ್ಲರೂ, ಹೌದಲ್ವಾ? ಸಿಂಗಲ್ ಪನ್ನ ಅಥವಾ ಡಬಲ್ ಪನ್ನ ಅಂತ ಹೇಳ್ತಾರೆ. ಬಟ್ಟೆನ ನೀವು ಕೇಳಿದಾಗ, ಪರ್ಚೇಸ್ ಮಾಡೋಕ್ಕೆ ಹೋದಾಗ ಆಗ ಹೇಳ್ತಾರೆ. ಹೌದಾ? ಸೊ ದಟ್ ಮೀನ್ಸ್ ಸಿಂಗಲ್ ವಿಡ್ತ್ ಆಫ್ ದ ಫ್ಯಾಬ್ರಿಕ್ ಆ್ಯಂಡ್ ಡಬಲ್ ವಿಡ್ತ್ ಆಫ್ ದ ಫ್ಯಾಬ್ರಿಕ್ ಅಂತ ಹೇಳಿ. ಆಯಿತಾ? ಸೊ ಇದೆಷ್ಟಿದೆ ನೋಡುವ, ಚೆಕ್ ಮಾಡೋಣ. ಈ ಬಟ್ಟೆ ಎಷ್ಟು ಅಗಲ ಇದೆ ಅಂತ ನೋಡಿ. ಇಲ್ಲಿ ಫೋಲ್ಡಿಂಗಲ್ಲಿದೆ ಫ್ಯಾಬ್ರಿಕ್ಕು. ಫೋಲ್ಡಿಂಗಲ್ಲಿ ಎಷ್ಟು ಬರ್ತಾ ಇದೆ ನೋಡಿ, ಬಟ್ಟೆ ಮಡಚಿರೋದ್ರಲ್ಲಿ 17 ಬರ್ತಾ ಇದೆ. 17 ಅಂದರೆ 34 ಇಂಚು. ಇದು 17 ಇಂಚಿದೆ ಫೋಲ್ಡಿಂಗಲ್ಲಿ, ಸೊ 34 ಇಂಚು. ಸೊ ಸ್ಟ್ಯಾಂಡರ್ಡ್ ನಮಗೆ ಸಿಂಗಲ್ ಪನ್ನನ ಹೇಳ್ತಾ ಇದ್ದೀನಿ. ಐ ಆಮ್ ಟೆಲಿಂಗ್ ಅಬೌಟ್ ದ ಸಿಂಗಲ್ ಪನ್ನ. ಸಿಂಗಲ್ ವಿಡ್ತ್ ಆಫ್ ದ ಫ್ಯಾಬ್ರಿಕಲ್ಲಿ ಸ್ಟ್ಯಾಂಡರ್ಡ್ ಹೇಗಿರುತ್ತೆ ಅಂದರೆ, ಇದರ್ ಇಟ್ ಇಸ್ 32, 34, 36,
38. ಸಿಂಗಲ್ ವಿಡ್ತ್ ಆಫ್ ದ ಫ್ಯಾಬ್ರಿಕ್ ಅಂದರೆ ಯಾವ್ದು ಬರುತ್ತೆ ನಮಗೆ 32, 34, 36 ಆರ್ 38 ಆಯಿತಾ. ನೀವು ಕೆಲವೊಂದು ಡ್ರೆಸ್ಸಲ್ಲಿ ನೋಡಿರ್ಬೋದು, ಡ್ರೆಸ್ ಮೆಟೀರಿಯಲ್ ಬರುತ್ತಲ್ವ, ಡ್ರೆಸ್ ಮೆಟೀರಿಯಲಲ್ಲಿ ನೋಡಿ 38ವರೆಗೂ ಇರುತ್ತೆ. ಓಕೆ, ಸೊ ಈ ಬ್ಲೌಸ್ ಮೆಟೀರಿಯಲ್ಸಲ್ಲೆಲ್ಲ ಸಾಮಾನ್ಯ ಇಲ್ಲಿ ನೀವೇನು ನೋಡಿದ್ರಿ ಇವಾಗ ಇದೆಷ್ಟಿತ್ತು ಸಾಮಾನ್ಯ ಇದರಷ್ಟಿರುತ್ತೆ, ಅಥವಾ 16 ಅಂದರೆ 32 ಬರುತ್ತೆ, ಇಲ್ಲ ಈಗ ನಾವು 17 ಬಂದು 34 ಆಯಿತು, ಅಷ್ಟೇ ಬ್ಲೌಸ್ ಮೆಟೀರಿಯಲಲ್ಲಿ ಅಷ್ಟು ಬರ್ತದೆ. ಓಕೆನಾ. ಸೊ ಇದು ಒಂದು ವೆರೈಟಿ ಆಫ್ ಫ್ಯಾಬ್ರಿಕ್. ಓಕೆ, ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಬಟ್ಟೆ ಎಷ್ಟು ಅಗಲ ಇದೆ ಅಂಥೇಳಿ, ಅಂದರೆ ಬಟ್ಟೆ ಇಲ್ಲಿ ನೋಡ್ರಿ ಇಲ್ಲಿ ಫೋಲ್ಡಲ್ಲಿದೆ, ಕಾಣಿಸ್ತಿದೆಯಾ ನೋಡಿ, ಇಲ್ಲಿ ಸೆಲ್ವೆಡ್ಜ್, ಈ ಬಟ್ಟೆ ಸೆಲ್ವೆಡ್ಜ್ ಇಲ್ಲಿದೆ ಒಂದು, ಇದು ಇನ್ನೊಂದು ಸೆಲ್ವೆಡ್ಜ್ ಈ ಕಡೆ ಸೈಡ್ ಒಂದು ಸೈಡಿಂದ. ಓಕೆ, ಸೊ ಇದು ಫೋಲ್ಡಿಂಗಲ್ಲೇ ಇಷ್ಟು ಅಗಲ ಇದೆ. ಸೊ ಈ ಥರ ಬಟ್ಟೆಗೆ ಏನು ಹೇಳ್ತೀವಿ ನಾವು, ಈ ಥರ ಫ್ಯಾಬ್ರಿಕ್ಗೆ ಡಬಲ್ ವಿಡ್ತ್ ಫ್ಯಾಬ್ರಿಕ್ ಅಥವಾ ಡಬಲ್ ಪನ್ನ ಅಂತ ಹೇಳ್ತೀವಲ್ಲ, ಅದು ಎಷ್ಟಿರಬಹುದು ನೋಡಿ, ಫೋಲ್ಡಲ್ಲೇ ಇದೆ. ಒಂದು ಸೈಡಿಂದ ಈ ಒಂದು ಸೈಡ್ ಸೆಲ್ವೆಡ್ಜಿಂದ ಇನ್ನೊಂದು ಸೈಡ್ ಸೆಲ್ವೆಡ್ಜಿಗೆ ನಾನು ಮೆಷರ್ ಮಾಡ್ತಾ ಇದ್ದೀನಿ. 27 ಕಾಣಿಸ್ತಾ ಇದೆಯಾ ನೋಡಿ, ಇಲ್ಲಿ 27 ಇದೆ, 27 ಇಂಚು, 27 ಇಂಟು 27, ಸಾರಿ 27 ಇಂಟು 2 ಸರಿ, ಯಾಕಂದರೆ ಇಲ್ಲೂ 27 ಇದೆ, ಈ ಕಡೆನೂ 27 ಇದೆ, ಹೌದಾ. 27 ಎಷ್ಟಾಯಿತು, 54 ಇಂಚು. 54 ಇಂಚು ಡಬಲ್ ಪನ್ನ ಎಷ್ಟಿದೆ ಇದು ಹಾಗಾದರೆ 54 ಇಂಚಿದೆ. ಸೊ ಡಬಲ್ ಪನ್ನ ಅದು ಅಳತೆ ಎಷ್ಟೆಷ್ಟು ಬರುತ್ತೆ ಅಂತ ಹೇಳಿದ್ರೆ, ಇದು ಒಂದಿದೆ. ಯೂಶಲಿ ಡಬಲ್ ಪನ್ನ ಫ್ಯಾಬ್ರಿಕ್ ಎಷ್ಟು ಬರುತ್ತೆ, 54 ಸ್ಟಾರ್ಟಿಂಗ್ ಅಂತ ಹೇಳಿದ್ರೆ ಡಬಲ್ ಪನ್ನ ಅದು 50, 52, 54, 56, 58 ಲಾಸ್ಟ್ ಹೇಳಿದ್ರೆ. ಸೊ ಇಂಡಿಯಾದಲ್ಲಿ ನಾವು ಕಮ್ಮಿ ಯೂಸ್ ಮಾಡೋದು ಅಮೇರಿಕನ್ ಫ್ಯಾಬ್ರಿಕ್ಸ್ಗಳು ಅಂತ ಏನು ಹೇಳ್ತೀವಲ್ಲ, ಅದು 60, 62, 64ವರೆಗೂ ಇರುತ್ತೆ. ಬಟ್ ಇಲ್ಲಿ ಯೂಶಲಾಗಿ ನಾವು ನೋಡುವಂಥ ಫ್ಯಾಬ್ರಿಕ್ಸ್ಗಳು ನೋಡಿ, ಇಲ್ಲಿ ಇವಾಗ 27 ಇಂಟು 2 ಅಂದರೆ 27 ಪ್ಲಸ್ 27 ಅಂತ ಹೇಳಿದ್ರೆ 54 ಇಂಚಿದೆ ಇದು. ಸೊ ನಮ್ಮಲ್ಲಿ ಯೂಸ್ ಆಗೋವಂಥದ್ದು ಮ್ಯಾಕ್ಸಿಮಮ್ ಅಂದರೆ 58 to 60. ಸೊ ಅದು ಕೂಡ ಏನು ಗಾರ್ಮೆಂಟ್ ಇಂಡಸ್ಟ್ರಿನಲ್ಲಿ ಯೂಸ್ ಮಾಡ್ತಾರಲ್ಲ ಆ ಫ್ಯಾಬ್ರಿಕ್ಸಲ್ಲಿ ಯೂಸ್ ಆಗ್ತದೆ. ಕಾಮನ್ನಾಗೆ ನಮಗೆ ನಾವೇನಾದರೂ ಡ್ರೆಸ್ ಮೆಟೀರಿಯಲ್ಲು ಆ ಥರ ಏನಾದರೂ ಪರ್ಚೇಸ್ ಮಾಡೋಕ್ಕೆ ಹೋದಾಗ ನಮಗೆ ಆ ಥರ ಮೆಟೀರಿಯಲ್ ಸಿಗೋಲ್ಲ. ಓಕೆನಾ. ಸೊ ನೆಕ್ಸ್ಟ್ ಇನ್ನೊಂದು ವೆರೈಟಿ ಇದೆ ನೋಡಿ, ಡಬಲ್ ವಿಡ್ತಿಂದೇನೆ, ಅದೆಷ್ಟಿದೆ ಅಂತ ಚೆಕ್ ಮಾಡೋಣ. ಓಕೆನಾ. ನೋಡಿ ಫ್ರೆಂಡ್ಸ್, ಇದು ಬಂದು ಮೆನ್ಸ್ ಶರ್ಟಿಂಗ್ ಮೆಟೀರಿಯಲ್. ಸೊ ಅಂದರೆ ಜೆಂಟ್ಸ್ದು ಶರ್ಟ್ ಸ್ಟಿಚ್ ಮಾಡ್ತಾರಲ್ಲ ಅದಕ್ಕೆ ಯೂಸ್ ಆಗೋ ಮೆಟೀರಿಯಲ್ ಇದು, ಅಂದರೆ ಮೆನ್ಸ್ ಸೂಟಿಂಗ್ ಮೆಟೀರಿಯಲ್ಸ್ ಅಂತ ಹೇಳ್ತೀವಿ. ಸೊ ಇದ್ರದ್ದು ಸೆಲ್ವೆಡ್ಜ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ನಾನು ಎಳ್ಕೋತೀನಿ ಈ ಕಡೆಗೆ. ಸಿ ಅಗಲ ಬಂದು ಎಲ್ಲಿ ಬರ್ತಾ ಇದೆ, ಇಲ್ಲಿದೆ, ಫೋಲ್ಡಿಂಗ್ ಇಲ್ಲಿದೆ ಆ್ಯಂಡ್ ಸೆಲ್ವೆಡ್ಜ್ ಇಲ್ಲಿದೆ. ಇದ್ರದ್ದು ಅಳತೆ ಮಾಡಿ ನೋಡೋಣ ಎಷ್ಟಿದೆ ಅಂಥೇಳಿ. ನೋಡಿ ಇಲ್ಲಿ, ಸೊ ನನ್ನ ಹತ್ರ ಅವೈಲಬಲ್ ಇರೋ ಫ್ಯಾಬ್ರಿಕಲ್ಲಿ ಅಗಲ ಜಾಸ್ತಿ ಇರೋ ಫ್ಯಾಬ್ರಿಕ್ ಅಂದರೆ ಇದೆ ಅಂದ್ಕೊಳ್ತೀನಿ. ನೋಡಿ ತೋರಿಸ್ತೀನಿ. ಸೊ ಇಲ್ಲಿದೆ, ಐ ಜಸ್ಟ್ ಡ್ರ್ಯಾಗ್ ದ ಫ್ಯಾಬ್ರಿಕ್ ಟು ಶೋ ಯು ಗೈಸ್. ಸ್ವಲ್ಪ ಬಟ್ಟೆನ ನಾನು ಹೇಳ್ಕೋತೀನಿ ನಿಮ್ಗಳಿಗೆ ತೋರಿಸ್ಲಿಕ್ಕೋಸ್ಕರ. ಸೊ ಇಲ್ಲಿದೆ, ಇಲ್ಲಿಂದ ಇಲ್ಲಿಗೆ ನೋಡಿ, ಇದು 28.5. ಸೊ ಒಂದು ಸೈಡ್ 28.5 ಇದೆ, ಇನ್ನೊಂದು ಸೈಡು 28.5 ಪ್ಲಸ್ ಮಾಡಿದ್ವಿ ಅಂತ ಹೇಳಿದ್ರೆ 57 ಇಂಚ್. ಇಫ್ ಐ ಆಮ್ ನಾಟ್ ರಾಂಗ್ ಮೀನ್ಸ್ ಕರೆಕ್ಟ್ ಅಲ್ವಾ, 57 ಇಂಚಿದೆ ಇದು. ಎಷ್ಟು ದೊಡ್ಡ ಬಟ್ಟೆ, ಹೌದಾ. ಸೊ ಸಾಮಾನ್ಯವಾಗಿ ನೀವು ನೋಡಬಹುದು ಟೇಲರ್ಸ್ ಹತ್ರ ಹೋದಾಗ ಜೆಂಟ್ಸ್ಗೆ ಒಂದು ಶರ್ಟ್ ಹೊಲಿಯೋಕ್ಕೆ 1.25 ಮೀಟ್ರ್ ಸಾಕು ಅಂತಾರೆ, ದಪ್ಪ ಇದ್ರೂ. ಅಯ್ಯೋ ದೇವ, ನಮ್ಮದೊಂದು ಬ್ಲೌಸ್ ಹೊಲಿಲಿಕ್ಕೆ ನಮಗೆ 1 ಮೀಟ್ರ್ ಬಟ್ಟೆ ಬೇಕು ಅಂತಾರೆ, ಅದು ಪುಟ್ಟು ಬ್ಲೌಸು. ಜೆಂಟ್ಸ್ದು ಒಂದು ಶರ್ಟ್ ಹೊಲಿಯೋಕ್ಕೆ ಬರೀ 1 ಅಥವಾ 1.25 ಮೀಟ್ರ್ ಬಟ್ಟೆ ಸಾಕು ಅಂತ ಹೇಳ್ತಾರಲ್ಲ ಅಂತ ನಿಮಗೆ ಅನಿಸ್ಬೋದು. ಯಾಕೆ ಸಾಕಾಗುತ್ತೆ ಅಂದರೆ ಬಟ್ಟೆ ಅಗಲ ಜಾಸ್ತಿ ಇರ್ತದೆ. ವೆರಾಸ್ ಇನ್ನು ಲೇಡೀಸ್ ಗಾರ್ಮೆಂಟ್ಸ್ ನಾನು ಇವಾಗ ತೋರಿಸ್ತಿಲ್ಲ ಫ್ಯಾಬ್ರಿಕ್ಗಳು, ಸಾರಿ ಗಾರ್ಮೆಂಟ್ ಅಲ್ಲ ಫ್ಯಾಬ್ರಿಕ್ಕು, ಲೇಡೀಸ್ ಫ್ಯಾಬ್ರಿಕ್ಸು ಗಾರ್ಮೆಂಟ್ಸಿಗೆ ಯೂಸ್ ಮಾಡೋ ಫ್ಯಾಬ್ರಿಕ್ಗಳಲ್ಲಿ ವಿಡ್ತ್ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ರಿಕ್ವೈರ್ಮೆಂಟ್ ಆಫ್ ದ ಫ್ಯಾಬ್ರಿಕ್ಕು ಜಾಸ್ತಿ ಆಗುತ್ತೆ, ಅಷ್ಟೇ ಡಿಫ್ರೆನ್ಸು. ಬಟ್ಟೆ ನಮಗೆ ಬೇಕಾಗಿರೋ ಬಟ್ಟೆ ಅಳತೆ, ನಮಗೆ ಕನ್ಸಂಪ್ಷನ್ ಆಫ್ ದ ಫ್ಯಾಬ್ರಿಕ್ ಅಂತೀವಲ್ಲ ಅದು ಜಾಸ್ತಿ ಆಗುತ್ತೆ. ವೆರಾಸ್ ಜೆಂಟ್ಸ್ ಮೆಟೀರಿಯಲಲ್ಲಿ ಕಮ್ಮಿ. ಅರ್ಥ ಆಗ್ತಿದೆ ಅಲ್ವಾ, ನೋಡಿದ್ರಿ ಅಲ್ವಾ, ಇಲ್ಲೇನೆ ಕೂಡ ಇವಾಗ ನಮಗೆ ಎಷ್ಟು ಬಂತು, ಇದು 57 ಇಂಚಿದೆ. ಸೊ ನಮ್ಮದು ಲೇಡೀಸ್ ಗಾರ್ಮೆಂಟ್ಸ್ದು ನೋಡಿದ್ವಲ್ಲ ಅದೆಷ್ಟು ಬಂದಿತ್ತು ಹೇಳಿ, ನಮಗೆ 32, ಇನ್ನೊಂದು 34 ಇತ್ತು. ಸೊ ಇದು ಆಲ್ಮೋಸ್ಟ್ ಅದ್ರದ್ದು 3 ಟೈಮ್ಸ್ ಅಷ್ಟು ಜಾಸ್ತಿ ಇದೆ ಬಟ್ಟೆ, ಹೌದಲ್ವಾ. ಓಕೆ, ಸೊ ಇನ್ನೊಂದು ಬಟ್ಟೆ ಇದೆ, ಅದು ತೋರಿಸ್ತೀನಿ ನೋಡಿ ಇದೆಷ್ಟಿದೆ ಅಂತ. ಸೆಲ್ವೆಡ್ಜ್, ಈ ಬಟ್ಟೆಯ ಸೆಲ್ವೆಡ್ಜ್ ಅಂಚು ಇಲ್ಲಿದೆ
ಈ ಬಟ್ಟೆದು ಅಂಚೆಲ್ಲಿದೆ ನೋಡಿ, ಇಲ್ಲೊಂದಿದೆ, ಈ ಕಡೆ ಒಂದಿದೆ. ಅಂದರೆ ಬಟ್ಟೆ ನಾನು ಮಡ್ಚಿದ್ದೀನಿ. ಬಟ್ಟೆ ಇದೇನಿದೆ ಫೋಲ್ಡಿಂಗಲ್ಲಿದೆ. ಇದೆಷ್ಟಿದೆ ನೋಡೋಣ. 22. ಫೋಲ್ಡಿಂಗಲ್ಲಿ 22 ಬರ್ತಾ ಇದೆ ಅಂತ ಹೇಳಿದ್ರೆ ಓಪನಲ್ಲಿ ಎಷ್ಟಿರುತ್ತೆ? ಹಾಗಾದರೆ 22 + 22 ಅಂದರೆ 44 ಇಂಚ್ ಬರ್ತಾ ಇದೆ. ಸೊ ಇದನ್ನು ನಾವು ಇಕಾಟ್ ಪಟೋಲಾ ಅಂತ ಹೇಳ್ತೀವಲ್ವ, ಆ ಥರ ಪ್ರಿಂಟ್ ಇರೋ ಫ್ಯಾಬ್ರಿಕ್ ಇದು. ಸೊ ಇದು ನಾವು ಡ್ರೆಸ್ ಮೆಟೀರಿಯಲ್ಸ್ಗೆ, ಟಾಪ್ಸ್ಗೆ, ಬ್ಲೌಸ್ಗೆ, ಕಾಂಬಿನೇಷನ್ ಆಫ್ ಪ್ಲೇನ್ ಸ್ಯಾರಿಗೆ ಪ್ರಿಂಟೆಡ್ ಮೆಟೀರಿಯಲಲ್ಲಿ ಆಗಿ ಯೂಸ್ ಮಾಡ್ಬೋದು. ಇನ್ನೊಂದು ನಾನು ಹೇಳಬೇಕಿತ್ತು, ಏನು ಅಂತ ಹೇಳಿದ್ರೆ ಫ್ಯಾಬ್ರಿಕ್ನಲ್ಲಿ ಉಲ್ಟಾ ಮತ್ತು ಸೀದಾ, ರೈಟ್ ಸೈಡ್ ಆ್ಯಂಡ್ ರಾಂಗ್ ಸೈಡ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅಂತ ಹೇಳಿದ್ರೆ, ಪ್ರಿಂಟ್ ಚೆನ್ನಾಗಿ ಕಾಣುತ್ತಲ್ಲ ವಿವಿಂಗಲ್ಲಿ ನಮಗೆ, ಅದು ನಮ್ಮ ರೈಟ್ ಸೈಡು. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಈ ಥರ ರಫ್ ಆಗಿದ್ದು ಬಟ್ಟೆ ಇರುತ್ತಲ್ಲ, ಇದು ನಮ್ಮ ರಾಂಗ್ ಸೈಡು, ಇದು ರೈಟ್ ಸೈಡು ಆ್ಯಂಡ್ ಇದು ರಾಂಗ್ ಸೈಡು. ಪ್ರಿಂಟೆಡ್ ಮೆಟೀರಿಯಲಲ್ಲಿ ನಮಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಯಾವುದು ರೈಟ್ ಸೈಡು ಯಾವುದು ರಾಂಗ್ ಸೈಡ್ ಅನ್ನೋದು. ಓಕೆ, ವೆರಾಸ್ ಇನ್ ಅ ಪ್ಲೇನ್ ಫ್ಯಾಬ್ರಿಕ್ ಇಟ್ ಈಸ್ ಡಿಫಿಕಲ್ಟ್. ಪ್ಲೇನ್ ಫ್ಯಾಬ್ರಿಕಲ್ಲಿ ಕೆಲವೊಂದು ಸರಿ ತುಂಬ ಡಿಫಿಕಲ್ಟ್ ಆಗುತ್ತೆ, ಯಾವುದು ಸೀದಾ ಯಾವುದು ಬಟ್ಟೆದು ಉಲ್ಟಾ ಯಾವುದು ಅಂತ ಐಡೆಂಟಿಫೈ ಮಾಡೋದು ತುಂಬ ಕಷ್ಟ ಆಗುತ್ತೆ. ಹೇಗಾಗಾದರೆ ಏನು ಟ್ರಿಕ್ ಏನು ಯೂಸ್ ಮಾಡಬೇಕು ಹೇಳ್ಕೊಡ್ತೀನಿ ನೋಡಿ. ಇದು ನೋಡಿ, ಸೀದಾ ಯಾವುದು, ಇದು ರೈಟ್ ಸೈಡ್ ಯಾವುದು ರಾಂಗ್ ಸೈಡ್ ಯಾವುದು ಅಂತ ಹೇಗೆ ಕಂಡುಹಿಡಿತೀರಾ ನೋಡಿ. ಇಲ್ಲಿ ಇದು ಈ ಕಡೆನೂ ಈ ಬಟ್ಟೆದು ಇನ್ನೊಂದು ಸೈಡೂ ಶೈನಿಂಗ್ ಇದೆ, ಈ ಕಡೆನೂ ಅಷ್ಟೇ ಶೈನಿಂಗ್ ಇದೆ. ಸೊ ಈ ಥರ ಬಟ್ಟೆನಲ್ಲಿ ನಮಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ, ಯಾವುದು ರೈಟ್ ಸೈಡು ಯಾವುದು ರಾಂಗ್ ಸೈಡು ಅಂತ ಐಡೆಂಟಿಫೈ. ನೋಡಿ, ಇದು ಒಂದು ಸೈಡು ಹೀಗಿದೆ, ಇಲ್ಲಿ ನೋಡಿ ಫೋಲ್ಡಿಂಗ್ ಆಗಿದೆ, ಈ ಕಡೆ ಸೈಡ್ ತೋರಿಸ್ತೀನಿ ನೋಡಿ, ಇದು ಕೂಡ ಹಾಗೇ ಇದೆ. ಸೊ ನೀವು ಹೇಗೆ ಐಡೆಂಟಿಫೈ ಮಾಡ್ತೀರಾ ಯಾವ್ದು ರೈಟ್ ಸೈಡು ಯಾವ್ದು ರಾಂಗ್ ಸೈಡು ಅಂಥೇಳಿ? ಒಂದು ಈಸಿ ಟ್ರಿಕ್ ಏನಪ್ಪ ಇದನ್ನು ಐಡೆಂಟಿಫೈ ಮಾಡೋಕ್ಕೆ, ಕಂಡುಹಿಡಿಯೋಕ್ಕೆ ಯಾವುದು ಅನ್ನೋದಕ್ಕೆ, ಸೆಲ್ವೆಡ್ಜನ್ನು ನೋಡ್ತೀವಿ. ಸೆಲ್ವೆಡ್ಜ್ ಇರುತ್ತಲ್ವಾ, ಸೆಲ್ವೆಡ್ಜಲ್ಲಿ ನೋಡಿದಾಗ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಯಾವುದು ಸೀದಾ ಯಾವುದು ಉಲ್ಟಾ ಅಂಥೇಳಿ. ಹೇಗೆ ನೋಡಿ, ಇಲ್ಲಿ ರೈಟ್ ಸೈಡಲ್ಲಿ ದಿಸ್ ಈಸ್ ರೈಟ್ ಸೈಡ್ ಆಫ್ ಮೈ ಫ್ಯಾಬ್ರಿಕ್ ಇದು. ಓಕೆ, ಸೊ ಸೀದಾದಲ್ಲಿ ಸೆಲ್ವೆಡ್ಜ್ ನೋಡಿ, ಕಲರು ಬ್ರೈಟ್ ಆಗಿರುತ್ತೆ, ಶೈನಿಂಗ್ ಇರುತ್ತೆ. ವೆರಾಸ್ ರಾಂಗ್ ಸೈಡಲ್ಲಿ ಡಲ್ ಫಿನಿಶಿಂಗ್ ಇರುತ್ತೆ. ಕಾಣಿಸ್ತಾ ಇದೆ ಅಲ್ವಾ, ಇದು ರಾಂಗ್ ಸೈಡ್ ನಾನು ತೋರಿಸ್ತಾ ಇದ್ದೀನಲ್ಲ, ದಿಸ್ ಈಸ್ ರಾಂಗ್ ಸೈಡ್ ಆಫ್ ದ ಫ್ಯಾಬ್ರಿಕ್. ಸಿ, ದಿಸ್ ಈಸ್ ರೈಟ್ ಸೈಡ್ ಆಫ್ ಮೈ ಫ್ಯಾಬ್ರಿಕ್. ಕಾಣಿಸ್ತಿದೆ ಅಲ್ಲ ನೋಡಿ. ಸೊ ಕೆಲವರಿಗೆ ಇದು ಐಡೆಂಟಿಫೈ ಮಾಡೋಕ್ಕೆ ಅಯ್ಯೋ ಗೊತ್ತೇ ಆಗಲ್ಲ ಅಂತ ಅನ್ಕೋತೀವಿ. ಸೊ ಇದು ಇನ್ನೊಂದು ಟ್ರಿಕ್ಸ್ ಏನಪ್ಪ ಅಂತ ಹೇಳಿದ್ರೆ, ಸೆಲ್ವೆಡ್ಜಲ್ಲಿ ನೋಡೋದು, ಇದರಲ್ಲಿ ಇದಿಲ್ಲ, ಮಾರ್ಕಿಂಗ್ಸ್ ಇಲ್ಲ. ಇನ್ನೊಂದು ಬಟನಲ್ಲಿ ತೋರಿಸ್ತೀನಿ ನೋಡಿ, ಇದು ತೋರಿಸ್ತೆ ಅಲ್ವಾ, ಕ್ವೀನಿ ಅಂತ ಹೇಳಿದೆ ಅಲ್ಲ. ಸೊ ಕ್ವೀನಿ ಇದರಲ್ಲಿ ಮಾರ್ಕಿಂಗ್ ಇದೆ, ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಮಾರ್ಕಿಂಗ್ ಏನಪ್ಪ ಅಂತ ಹೇಳಿದ್ರೆ, ಸೆಲ್ವೆಡ್ಜ್ ನೋಡಿ, ಇದು ನನ್ನ ರೈಟ್ ಸೈಡ್ದು ಸೆಲ್ವೆಡ್ಜ್ ಹೇಗಿದೆ ಕಾಣಿಸ್ತಾ ಇದೆಯಾ? ಯು ಕ್ಯಾನ್ ಸಿ ದ ಡಾಟೆಡ್ ಕಾಣಿಸ್ತಾ ಇದೆ, ಹೋಲ್ ಕಾಣಿಸ್ತಿದೆ ಅಲ್ವಾ, ಸೂಜಿ ಚುಚ್ಚಿರೋ ಥರ, ಹೌದಲ್ವಾ? ಸೊ ಆ ಸೂಜಿ ಚುಚ್ಚಿರೋ ಮಾರ್ಕಲ್ಲಿ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈಡ್ ನೋಡಿ, ಇದು ರಾಂಗ್ ಸೈಡು, ಇದು ರಾಂಗ್ ಸೈಡು, ಇದು ಸೀದಾ ಸೈಡು. ಈಸಿಯಾಗಿ ಆವಾಗಲೇ ಹೇಳಿದ್ನಲ್ಲ, ಆ ಟ್ರಿಕ್ಸು ನೀವು ಇಲ್ಲಿ ಯೂಸ್ ಮಾಡ್ಬೋದು. ಸೆಲ್ವೆಡ್ಜ್ದು ರೈಟ್ ಸೈಡ್ ನೋಡಿ ಬ್ರೈಟ್ ಆಗಿದೆ, ರಾಂಗ್ ಸೈಡ್ ನೋಡಿ ಡಲ್ ಆಗಿದೆ. ಓಕೆ, ಸೊ ಇದರಲ್ಲಿ ಎರಡೂ ರೀತಿಯಲ್ಲಿ ಅಬ್ಸರ್ವ್ ಮಾಡ್ಬೋದು ನಾವು. ಸೂಜಿ ಚುಚ್ಚಿದಾಗ ಪಿನ್ನು ಹಿಂಗೆ ಚುಚ್ಚಿ ಹೊರಗಡೆಗೆ ಬಂದಿರುತ್ತಲ್ಲ, ಆ ಪೋರ್ಷನ್ ಹಿಂಗೆ ನೀಡಲ್ ಇನ್ಸರ್ಟ್ ಆಗಿರೋ ಪೋರ್ಷನ್ ನಮ್ಮದು ರೈಟ್ ಸೈಡ್ ಇರುತ್ತೆ. ನೀಡಲ್ ಆಚೆ ಬಂದಿರುತ್ತಲ್ಲ, ಆ ಹೋಲ್ ಕಾಣುತ್ತಲ್ಲ, ಅದು ರಾಂಗ್ ಸೈಡ್ ಆಗಿರುತ್ತೆ. ಓಕೆ, ಸೊ ದಿಸ್ ಈಸ್ ಅನದರ್ ಟ್ರಿಕ್. ಒಂದು ಸರಿ ನಮಗೆ ರೈಟು ರಾಂಗು ಅಂತ ಗೊತ್ತಾಗ್ತಿದ್ದಂಗೆ ನಾವೇನು ಮಾಡಬೇಕು, ಮಾರ್ಕಿಂಗ್ ಚಾಕ್ ತೊಗೊಂಡು ಕ್ರಾಸ್ ಮಾರ್ಕ್ ಹಾಕೋಬೇಕು, ರೈಟ್ ಸೈಡಲ್ಲಿ ರೈಟ್ ಮಾರ್ಕ್ ಹಾಕೋಬೇಕು. ಓಕೆ, ನೆಕ್ಸ್ಟ್ ಇನ್ನು ಅಪ್ಕಮಿಂಗ್ ವಿಡಿಯೋಸ್ನಲ್ಲಿ ನಾನು ನಿಮ್ಗಳಿಗೆ ಇನ್ನೂ ಡೀಟೇಲಾಗಿ ನಾನು ರೈಟ್ ಸೈಡ್ ಪ್ಯಾಟರ್ನ್ ಫ್ಯಾಬ್ರಿಕ್ಸ್ಗಳಿರುತ್ತಲ್ವ, ಬಟ್ಟೆನ ಮಡ್ಚ್ಕೊಳ್ಳೋದು ಹೇಗೆ, ಎಲ್ಲ ಥರ ಡ್ರೆಸ್ಸಸ್ಗಳಿಗೆ ನಾವು ಯಾವ್ಯಾವ ಥರ ಫೋಲ್ಡಿಂಗ್ ಮಾಡ್ಕೋಬೋದು ಟು ಸೇವ್ ಅವರ್ ಫ್ಯಾಬ್ರಿಕ್, ಬಟ್ಟೆನ ಉಳಿಸೋದಕ್ಕೋಸ್ಕರ. ಮತ್ತು ಕೆಲವೊಂದು ಫ್ಯಾಬ್ರಿಕ್ ಹೇಗಿರುತ್ತೆ ಗೊತ್ತೋ, 1 ವೇ ಡಿಸೈನ್ 2 ವೇ ಡಿಸೈನ್ಸ್ ಆಗಿರುತ್ತೆ. ಸೊ ಆ ಥರ ಬಟ್ಟೆಗಳನ್ನ ಫೋಲ್ಡ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಸೊ ಐ ಹೋಪ್ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ದೋಸ್ ಹೂ ಆರ್ ನ್ಯೂ ಫಾರ್ ಮೈ ಚಾನಲ್, ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ
ಬೆಲ್ ಬಟನ್ನ ಪ್ರೆಸ್ ಮಾಡಿ. ಆಲ್ರೆಡಿ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿರೋರು ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯೋರ್ ಸಪೋರ್ಟ್. ಥ್ಯಾಂಕ್ ಯು.